ಮತ್ತು ಪಿ ಯು ಅವರ ಅವಕಾಶ ಅಲ್ಲಿ ಬರೋದಿಲ್ಲ. ಎಲ್ಲಿ ನಮಗೆ ಪಿ ಯು ಡಿ ಡಿನೇ ಮತ್ತು ಆ ಕಾಲೇಜಿನ ಪ್ರಿನ್ಸಿಪಾಲ್ರೇ ತೀರ್ಮಾನವನ್ನು ಮಾಡಿ ಇನ್ವಿಜಿಲೇಟರ್ಸ್ನ ಅವರು ಸೆಲೆಕ್ಟ್ ಮಾಡಿ ಹೇಳ್ತಾರೆ. 80% ಅಷ್ಟೇ ಬಂದರೂ ಕೂಡ ಐ ಥಿಂಕ್ ವಿ ವಿಲ್ ಬಿ ಡೆಫಿನೆಟ್ಲಿ ಅಚೀವಿಂಗ್ ಬೆಟರ್ ದೆನ್ ವಾಟ್ ವಿ ಹ್ಯಾಡ್ ಲಾಸ್ಟ್ ಟೈಮ್. 86% ತೋರಿಸ್ತಾ ಇದ್ದಾರೆ ಈ ಸರ್. ನನಗೆ ನಿಮಗೆ 80 ಎಬೋ ಅಂತ ಹೇಳಿದ್ದಾರೆ. 86% ಜಾಸ್ತಿ ಇದೆ. ಮೊದಲನೇ ಪ್ರಿಪರೇಟರಿ 89% ತೋರಿಸ್ತಾ ಇದ್ದಾರೆ ಫಸ್ಟ್ ಪ್ರಿಪರೇಟರಿ. ಸೆಕೆಂಡ್ ಪ್ರಿಪರೇಟರಿನಲ್ಲಿ 86% ತೋರಿಸ್ತಾ ಇದ್ದಾರೆ. ಸೊ ಹಾಗಾಗಿ ನಾನು 80+ ಅಂದರೆ 85ವರೆಗೂ ಈ ವರ್ಷ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಅಂದರೆ ಕಳೆದ ವರ್ಷದ ಈ ವರ್ಷದ ಫಲಿತಾಂಶದಲ್ಲಿ 10% ಹೆಚ್ಚಳ ನಿರೀಕ್ಷೆ ಇಟ್ಕೊಳ್ತಿದ್ದಿಲ್ಲ. ಇದು ಐ ಥಿಂಕ್ ಇಟ್ ಈಸ್ ಎ ವೆರಿ ಬಿಗ್ ಹೋಪ್ ಅಂತ. ನನಗೆ ನಮ್ಮ ವಿದ್ಯಾರ್ಥಿಗಳ ಸಾಮರ್ಥ್ಯದ ಬಗ್ಗೆ ಮತ್ತು ಅವರ ಒಂದು ಅವರ ಓದುವಿನ ಬಗ್ಗೆ ಸಾಕಷ್ಟು ವಿಶ್ವಾಸ ಇದೆ. ಮತ್ತು ನಮ್ಮ ಟೀಚರ್ಸ್ಗಳು ಕೂಡ ಅಷ್ಟೇ ಶ್ರಮ ಹಾಕಿದ್ದಾರೆ. ಪಿ ಯು ಸಿನಲ್ಲಿ ಈ ಸರಿ ಟೀಚರ್ಸ್ಗಳಿಗೆ ಲಾಸ್ಟ್ ಟೈಮ್ ನಾವು ಮೀಟಿಂಗ್ ಎಲ್ಲ ಮಾಡಿದ ಮೇಲೆ ಲೆಟಸ್ ಸಿ ಏನಾಗುತ್ತೆ ಈ ಸರಿ ಪರೀಕ್ಷೆ ನೋಡಿ. ಹಿಂದೆ ಇತ್ತೇನೋ ಅದಕ್ಕೆ ನೋಡಿ, ಈಗ ವೆಬ್ಕಾಸ್ಟಿಂಗ್ ಇರೋದ್ರಿಂದ ಆಮೇಲೆ ವೆಬ್ಕಾಸ್ಟಿಂಗ್ನ ನಾವು ಮಾಡಿ ಅಲ್ಲೇ ಬಿಟ್ಬಿಟ್ಟಿಲ್ಲ. ವೆಬ್ಕಾಸ್ಟಿಂಗ್ನ ವೀಕ್ಷಣೆ ಮಾಡೋಕ್ಕೆ ಒಂದು ತಂಡ ನಾವು ಜಿಲ್ಲಾ ಕೇಂದ್ರದಿಂದ ಮಾಡ್ತೀವಿ. ಅಂದರೆ ನಿರಂತರವಾಗಿ ಪರೀಕ್ಷೆ ನಡೆಯುವಾಗ ಪ್ರತಿ ಪರೀಕ್ಷೆನಲ್ಲೂ ಕೂಡ ಕಂಟಿನ್ಯೂಸ್ ಮಾನಿಟರಿಂಗ್ ಇದೆ. ಅದು ಇಲ್ಲಿಂದಲೇ ನಾವು ಮಾನಿಟರ್ ಮಾಡೋದ್ರಿಂದ ಸೆಂಟ್ರಲೈಸ್ಡ್ ಕಂಟ್ರೋಲ್ ಇರೋದ್ರಿಂದ ಅದಕ್ಕೆ ಅವಕಾಶ ಇಲ್ಲ. ನಂಬರ್ 1. ಎರಡನೇದು, ಯಾವುದಾದ್ರೂ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಆ ರೀತಿಯ ವ್ಯವಹಾರಗಳು ಹಿಂದೆ ನಡೆದಿದ್ರೆ ಅವ್ರನ್ನ ಈ ವರ್ಷ ನಾವು ಪರೀಕ್ಷಾ ಕೇಂದ್ರಗಳಾಗಿ ಕೊಡಕ್ಕೆ ಬರೋದೇ ಇಲ್ಲ, ಬ್ಯಾನ್ ಮಾಡಿಬಿಡ್ತೀವಿ. ಅವ್ರಿಗೆ ಆ ಫೀಲಿಂಗೇ ಬರುವುದಿಲ್ಲ. ಅವರೇ ನೋಡಕ್ಕೆ ಹೋಗ್ತಾರೆ. 3 ಗಂಟೆ ಅವ್ರಿಗೆ ಅವಕಾಶ ಇರೋದು. 3 ಗಂಟೆ ಪ್ರಶ್ನೆ ಪತ್ರಿಕೆ ನೋಡ್ತಾರೆ, ಏನು ಓದ್ಕೊಂಡಿರ್ತಾರೆ ಬರೀತಾರೆ. ಅವ್ರನ್ನ ಯಾರು ಗಮನಿಸ್ತಿರ್ತಾರೆ ಅಂದರೆ ಇನ್ವಿಜಿಲೇಟರ್ ಒಬ್ಬರೇ ಗಮನಿಸ್ತಿರ್ತಾರೆ. ಈಗ ಇನ್ವಿಜಿಲೇಟರು ಭೌತಿಕವಾಗಿ ಮನುಷ್ಯರಲ್ಲಿ ನಿಮ್ಮನ್ನು ಇನ್ವಿಜಿಲೇಟ್ ಮಾಡ್ತಾ ಇರ್ತಾರೆ, ಅಂದರೆ ನಿಮ್ಮನ್ನು ಮಾನಿಟರ್ ಮಾಡ್ತಾ ಇರ್ತಾರೆ. ಇನ್ನೊಂದು ಯಾವುದೋ ಒಂದು ಕ್ಯಾಮರಾ ಕೂಡ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾರೆ. ಇಷ್ಟೇ ವ್ಯತ್ಯಾಸ, ಏನು ವ್ಯತ್ಯಾಸ ಆಗ್ಲಿಕ್ಕೆ ಸಾಧ್ಯ ನೋಡಿ. ಈಗಾಗಲೇ ಹೇಳ್ತೇನಲ್ಲ, ಪ್ರಿಪರೇಟರಿ ಎಕ್ಸಾಮ್ನಲ್ಲಿ 86-89% ಬರ್ತಾ ಇದೆ. ನಾನು ಅಷ್ಟೊಂದು ಓವರ್ ಕಾನ್ಫಿಡೆನ್ಸ್ ಆಗಿ ಮಾತಾಡೋದು ಬೇಡ ಅಂತೇಳಿ 80+ ಅಂತ ಹೇಳ್ತಾ ಇದ್ದೀನಿ. ಬಹುಶಃ ನನ್ನ ಪ್ರಕಾರ 82-85% ನಮಗೆ ಈ ವರ್ಷ ರಿಸಲ್ಟ್ ಬರುವ ನಿರೀಕ್ಷೆ ಇತ್ತು. ನಮಗೆ ರಿಸಲ್ಟ್ ಬಂದಮೇಲೆ ಅಂತ ಸಂಸ್ಥೆಗಳು ಅಥವಾ ಕಾಲೇಜುಗಳು ಏನಾದ್ರು ಮಾಡಿದರೆ ಖಾಸಗಿಯವರು ದಯವಿಟ್ಟು ನಮ್ಮ ಮಾಹಿತಿ ಕೊಡಿ. ಕೆಲವು ಮಾಹಿತಿ ಕೊಟ್ಟರು DDPU ಇಂದ ಯಾವ್ದು ಆಕ್ಷನ್ ಆಗಲ್ಲ ಸರ್. ಈ ಸರ್ ತಗೋತೀವಿ, ದಯಮಾಡಿ ನನಗೆ ಪೊಲೀಸ್ SP ಅವರು ಕೂಡ ಡೈರೆಕ್ಷನ್ ಕೊಟ್ಟಿದ್ದೀವಿ. ನಮ್ಮ ಸೈಬರ್ ಪೊಲೀಸ್ನವರು ಕೂಡ ಈಗಾಗಲೇ ಹೇಳಿದ್ದೀವಿ. ಸೋಷಿಯಲ್ ಮೀಡಿಯಾದಲ್ಲಾಗಲಿ ಅಥವಾ ವಾಟ್ಸಪ್ಗಳಾಗಲಿ ಅಥವಾ ಇನ್ಸ್ಟಾಗ್ರಾಮಲ್ಲಾಗಲಿ ಯಾವುದೇ ರೀತಿಯಾದ ಈ ಥರ ಕುಚೇಷ್ಟೆಗಳನ್ನು ಮಾಡಬಾರ್ದು. ನೋಡಿ, ಅವ್ರು ಮಾಡೋರು ಒಬ್ರು ಇಬ್ರು ಇರ್ಬೋದು, ಆದರೆ ನಾವು ಅರ್ಥ ಮಾಡ್ಕೋಬೇಕು, ಸಾವಿರಾರು ಜನ ಮಕ್ಕಳು, ಆ ಮಕ್ಕಳಲ್ಲಿ ಮಾನಸಿಕವಾದ ಸ್ಥಿತಿ ಹೇಗಿರುತ್ತೆ ಯೋಚನೆ ಮಾಡಿ. ಪರೀಕ್ಷೆ ಬರೀಬೇಕಾದ್ರೆ ಅವ್ರ ಮೂಡೆಲ್ಲ ಪರೀಕ್ಷೆ ಬರೆಯೋ ಕಡೆ ಇರ್ತಾರೆ. ಆಗಲೇ ಅವರಿಗೆ ಒಂದು ರೀತಿ ಸ್ಟ್ರೆಸ್ ಇರುತ್ತೆ, ಅವ್ರ ಮೇಲೆ ಒತ್ತಡ ಇರುತ್ತೆ, ಪರೀಕ್ಷೆಗೆ ಓದ್ಕೊಂಡಿರ್ತಾರೆ, ಆತಂಕ ಇರುತ್ತೆ. ಅಂದರೆ ಸೈಕಲಾಜಿಕಲ್ ಆಗಿ ಮಕ್ಕಳು ಒಂದು ಸ್ಟೇಟಲ್ಲಿ ಇರ್ತಾರೆ. ಅಂಥ ಮಕ್ಕಳಿಗೆ ಡಿಸ್ಟರ್ಬ್ ಮಾಡ್ತಕ್ಕಂಥ ಕೆಲಸವನ್ನು ಯಾರೂ ಮಾಡಬಾರ್ದು. ಒಂದು ವೇಳೆ ಯಾವುದಾದ್ರು ಕಿಡಿಗೇಡಿಗಳು ಯಾವುದೇ ಪ್ಲಾಟ್ಫಾರ್ಮಲ್ಲಿ ಮಾಡಿದ್ರು ಕೂಡ ಅದು ನಮ್ಮ ಗಮನಕ್ಕೆ ಬಂದರೆ ಇಮ್ಮಿಡಿಯೇಟಾಗಿ ನಾವು ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋದು ಸರ್.